ಕಲರ್ ಕಾಗೆ ಹಾರಿಸಿದ್ದ ಗೋಲ್ಡ್ ಕಳ್ಳಿ ಐಶುಗೆ ಬೇಲ್ ಸಿಕ್ಕರು ಟೆನ್ಷನ್ ಮಾತ್ರ ತಪ್ಪಿಲ್ಲ ನೋಡಿ. ನನಗೆ ಆ ರಾಜಕಾರಣಿ ಗೊತ್ತು, ಈ MLA ಗೊತ್ತು ಅಂತ ಉದ್ಯಮಿಗಳಿಗೆ ಮರಳು ಮಾತುಗಳಲ್ಲೇ ಚಳ್ಳೆ ಹಣ್ಣನ್ನ ತಿನ್ನಿಸ್ತಿದ್ಲು. ಇಷ್ಟಾದ್ರೂ ಬೇಲ್ ಸಿಕ್ಕಿ ರಿಲ್ಯಾಕ್ಸ್ ಆಗೋ ಹೊತ್ನಲ್ಲೇ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಕೇಸ್ಗೆ CID ಎಂಟ್ರಿ ಕೊಟ್ಟಿದ್ದು ಐಶು ಅಕ್ಕಂಗೆ ಮಾರಿ ಹಬ್ಬ ಶುರುವಾಗಲಿದೆ. ಮಾಜಿ ಸಂಸದ DK ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿತ್ತು. ಇದೀಗ ಪ್ರಕರಣಗಳ ಸಮಗ್ರ ತನಿಖೆಯನ್ನ ನಡೆಸುವಂತೆ CIDಗೆ ಕೇಸ್ ವರ್ಗಾವಣೆ ಆಗಿದೆ. ಚಂದ್ರ ಲೇಔಟ್ RR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ 4 ಪ್ರಕರಣಗಳು ಹಾಗೂ ಮಂಡ್ಯದಲ್ಲಿ ದಾಖಲಾಗಿದ್ದ 2 ಪ್ರಕರಣ, ಹೀಗೆ ಒಟ್ಟು 6 ಪ್ರಕರಣಗಳು ತನಿಖೆ ನಡೆಸುವಂತೆ CIDಗೆ ಆದೇಶಿಸಿದೆ. ನಾನು DK ಸುರೇಶ್ ಸಹೋದರಿ, ನನಗೆ ರಾಜಕೀಯ ನಾಯಕರ ಲಿಂಕ್ ಇದೆ ಅಂತ ಕಲರ್ ಕಾಗೆ ಹಾರಿಸಿದ್ಲು ಈ ಐಶು. ಸಾಲದ ರೂಪದಲ್ಲಿ 9.82 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಪಡೆದು ವಂಚಿಸಿದ ಆರೋಪದಡಿ ಕಳೆದ ವರ್ಷ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದ ಅಂಗಡಿಯ ಮಾಲೀಕರಾದ ವನಿತಾ S ಐತಾಳ್ ಎಂಬುವವರು ಈಕೆಯ ವಿರುದ್ಧ ದೂರನ್ನ ನೀಡಿದ್ರು. ಇದರ ಅನ್ವಯ ಐಶ್ವರ್ಯ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇನ್ನು ಇದೇ ಪ್ರಕರಣದಲ್ಲಿ ಚಿತ್ರನಟ ಧರ್ಮೇಂದ್ರ ವಿರುದ್ಧವೂ ಕೂಡ FIR ದಾಖಲಾಗಿತ್ತು. RR ನಗರ ಸೇರಿ ಮಂಡ್ಯ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಸಾಲು ಪ್ರಕರಣಗಳು ದಾಖಲಾಗಿದ್ವು. ಬಹುಕೋಟಿ ಹಣ ವರ್ಗಾವಣೆ ಆರೋಪ ಸಂಬಂಧ ಐಶ್ವರ್ಯ ಗೌಡ ವಿರುದ್ಧ ED ಸ್ವಯಂ ಪ್ರೇರಿತವಾಗಿ PMLA ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿ ಆಕೆಯನ್ನ ಏಪ್ರಿಲ್ 25ರಂದು ಬಂಧಿಸಿದ್ರು. ಮಂಗಳವಾರ 1ನೇ CCH ನ್ಯಾಯಾಲಯವು ಐಶು ಗೌಡಾಳಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ಸದ್ಯ ಇದೇ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ DK ಸುರೇಶ್ ಅವರಿಗೂ ಕೂಡ ED ಸಮನ್ಸ್ ಅನ್ನ ಜಾರಿ ಮಾಡಿದೆ. ಆದರೆ ಸಂಸದ ಮಾತ್ರ ಕೆಲ ಸಮಯ ಕೇಳಿದ್ದು ಜೂನ್ 23ರಿಂದ ವಿಚಾರಣೆಗೆ ಹಾಜರಾಗುವುದಾಗಿ ಸುರೇಶ್ ತಿಳಿಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.